ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಇದೆ, ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತೀವಿ। ಈ ದಿನ 7वीं कक्षा हिंदी 7ನೇ ತರಗತಿಯ ಹಿಂದಿ ವಿಷಯದಲ್ಲಿ सीखने के प्रतिफल 2 ಕಲಿಕಾ ಫಲ 2 ಗತಿವಿಧಿ 4 और 5 ಸೊ ಚಟುವಟಿಕೆ 4 ಮತ್ತು 5ರಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ। ಸೊ ಇದಕ್ಕಿಂತ ಮೊದಲಿನ ಭಾಗಗಳ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, 7वीं कक्षा ಇಟ್ ಮೀನ್ಸ್ 7ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರ ಅಂತ, ಅದನ್ನ ಒತ್ತಿ ತಾವು ನೋಡಬಹುದು। ಸೊ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ। ಎಸ್, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 7ನೇ ತರಗತಿ ಹಿಂದಿ ಕಲಿಕಾ ಫಲ 2 ಚಟುವಟಿಕೆ 4 ಮತ್ತು 5ರ ಉತ್ತರ ನೋಡೋಣ। ತಮಗೆ ಗೊತ್ತೇ ಇರಬೇಕು सीखने के प्रतिफल ಅಂದ್ರೆ ಕಲಿಕಾ ಫಲ ಏನು ಅಂತಂದ್ರೆ ವರ್ಣ और ಮಾತ್ರ ಅಂಕೋ ಪಹಚಾನೆಂಗೆ, ಅಕ್ಷರ ಮತ್ತು ಸ್ವರ ಚಿಹ್ನೆಗಳನ್ನ ಗುರುತಿಸತಕ್ಕಂತ ಕ್ಷಮತೆ ಸಾಮರ್ಥ್ಯ ಈ ಕಲಿಕಾ ಫಲದ ಮೂಲಕ ಆಗ್ತದ। ಗತಿವಿಧಿ 4 ಚಟುವಟಿಕೆ 4 ಸ್ವರ ಕಿ ಮಾತ್ರ ಅಂಕೋ ಪಹಚಾನ, ಸ್ವರ ಚಿಹ್ನೆಗಳನ್ನ ತಾವೇನ್ ಮಾಡ್ತೀರಿ ಗುರುತಿಸ್ತೀರಿ। ಎಸ್, ಸೊ 2.15 ಅಲ್ಲಿ ಇರ್ತಕ್ಕಂಥದ್ದು ಸ್ವರ ಕಿ ಮಾತ್ರ ಅಂಕೋ ದೇಖರ್ ಲಿಖಿಯೇ, ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಮೇಲೆ ಇರ್ತಕ್ಕಂಥದ್ದು ಸ್ವರಗಳಿದಾವೆ, ಕೆಳಗಡೆ ಇರ್ತಕ್ಕಂಥದ್ದು ಆ ಸ್ವರಕ್ಕೆ ಸ್ವರ ಚಿಹ್ನೆಗಳಿದಾವೆ, ಅವುಗಳನ್ನ ನೀವು ಬರಿಬೇಕು। ಇದು ಆದ ಸ್ವರ ಚಿಹ್ನೆ, ಇದು ಈ ಉ ರಿ ಎ ಐ ಓ ಔ ಅಂ ಅಹ। ಸೊ ಈ ಸ್ವರ ಮತ್ತು ಸ್ವರಕ್ಕೆ ಸಂಬಂಧಪಟ್ಟಂತೆ ಸ್ವರ ಚಿಹ್ನೆಗಳನ್ನ ತಾವೇನ್ ಮಾಡ್ಕೊಳ್ಬೇಕು ನೋಡಿ, ಅವುಗಳನ್ನ ಬರೀಲಿಕ್ಕೆ ಪ್ರಯತ್ನವನ್ನ ಮಾಡಿ। ಇನ್ನ ಗತಿವಿಧಿ 5 ಇದೆ ಚಟುವಟಿಕೆ 5ರಲ್ಲಿ 2.16 ನಲ್ಲಿ ಏನಿದೆ ನೋಡಿ, ನಮೂನೆಗೆ ಅನುಸಾರ 12 ಖಡಿ ಲಿಖಿಯೇ, ಇಲ್ಲಿ ಕಾಗುಣಿತ ಬಳ್ಳಿ ಸಾಲುಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬಳ್ಳಿ ಸಾಲುಗಳನ್ನ ಬರಿಬೇಕು। ಇಲ್ಲಿ ಕ ಬರ್ದಿದ್ದಾರೆ, ಕ ಕಾ ಕಿ ಕಿ ಕು ಕು ಕ್ರು ಕೆ ಕೈ ಕೋ ಕೌ ಕಂ ಕಹ ಅಂತ ಏನ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ಅವರು ಕದ ಬಳ್ಳಿ ಸಾಲುಗಳನ್ನ ಬರೆದಿದ್ದಾರೆ। ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕದಿಂದ ಹಿಡಿದು ತಮಗೆ ಮವರೆಗೂ ಕೂಡ ಬಳ್ಳಿ ಸಾಲುಗಳನ್ನ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ, ಶ್ರವರೆಗೆ ಅವುಗಳನ್ನ ತಾವೇನ್ ಮಾಡಬೇಕು ಬರಿಬೇಕು। ಇದರ ಮುಂದಿನ ಒಂದು ಸಾಲಿನಲ್ಲಿ ಇರ್ತಕ್ಕಂಥದ್ದು ಸೊ ಕಡೆಗೆ ಬರ್ತಕ್ಕಂಥದ್ದು ಶ್ರವರೆಗೆ, ಕದಿಂದ ತಾವು ಏನ್ ಮಾಡಿ ಶ್ರವರೆಗೆ ಬಳ್ಳಿ ಸಾಲುಗಳನ್ನ ಏನ್ ಮಾಡಬೇಕು ಬರಿಬೇಕು। ಇನ್ನ 2.17 ನಲ್ಲಿ ನೋಡೋಣ, 12 ಖಡಿ ಪೂರ್ಣ ಕೀಜಿಯೇ, ಸೊ ಮೇಲೆ ಬಳ್ಳಿಗಳನ್ನ ಬರ್ದಿದ್ದೀರಿ, ಅವುಗಳನ್ನ ನೋಡಿ ಈ ಸಾಲುಗಳಲ್ಲಿ ಯಾವ ಬಳ್ಳಿ ಅಕ್ಷರಗಳನ್ನ ಬಿಟ್ಟಿದ್ದಾರೆ ಅನ್ನೋದನ್ನ ಬರಿಬೇಕು। ಸೊ ಚ ನಂತರ ಬರ್ತಕ್ಕಂಥದ್ದು ಯಾವ್ದಿದೆ, ಎಸ್ ಅದಿದೆ ಚ। ಸೊ ಈ ತರನಾಗಿ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ ವರ್ಣ ಬಿಟ್ಟಿದಾರಲ್ಲ ಆ ವರ್ಣವನ್ನ ತಾವೇನ್ ಮಾಡ್ಬೇಕು ವಿದ್ಯಾರ್ಥಿಗಳೇ ಪೂರ್ಣ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು। ಸೊ ಇದು ಚ ಇದೆ, ಪ ಗ ಟ ಮ ರ ಲ ಈ ಬಳ್ಳಿ ಸಾಲುಗಳನ್ನ ಪೂರ್ಣವನ್ನ ಮಾಡಬೇಕು। 2.18 ಏನಿದೆ ಅಂತಂದ್ರೆ ಸಭಿ ವ್ಯಂಜನಕ್ಕೋ ಆಕಿ ಮಾತ್ರ ಲಗಾಕರ್ ಪಡಿಯೇ, ತಾವೇನ್ ಮಾಡ್ಬೇಕಾಗಿದೆ ಬರೀ ಇಲ್ಲಿ ಪ್ರತಿ ಒಂದು ವ್ಯಂಜನಕ್ಕೆ ಆ ಮಾತ್ರವನ್ನ ಹಚ್ಚಬೇಕು। ಇದು ಕ ಇದೆ, ಅದನ್ನ ಕಾ ಮಾಡಬೇಕು, ಇದು ಖಾ, ಇದು ಗಾ, ಇದು ಘಾ। ಸೊ ಈ ತರನಾಗಿ ವ್ಯಂಜನಗಳಿಗೆ ತಾವೇನ್ ಮಾಡ್ಬೇಕು ಆದ್ ಮಾತ್ರವನ್ನ ಹಚ್ಚಿ ಓದ್ಬೇಕು, ಬರೀ ಓದಕ್ಕಷ್ಟೇ ಹೇಳಿದ್ದಾರೆ, ಚ ಶ ಜ ಝ। ಸೊ ಇಷ್ಟು ಶ್ರಾವರೆಗೂ ಕೂಡ ತಾವೇನ್ ಮಾಡ್ಬೇಕು ಆ ಮಾತ್ರ ಹಚ್ಚಿ ಓದಿ। 219 ನಲ್ಲಿ ಏನಿದೆ ಅಂತಂದ್ರೆ ಅಭ್ಯಾಸ 2.19 ನಲ್ಲಿ ಈ ವ್ಯಂಜನಗಳಿಗೆ ಈ ಮಾತ್ರ ಚಿಹ್ನೆಯನ್ನ ತಾವೇನ್ ಮಾಡ್ಬೇಕು ಹಚ್ಬೇಕು। ಕಿ ಇದೆ, ಎಸ್ ಅದು ಕಿ, ಖ ಖಿ, ಗ ಘಿ, ಘ ಘಿ, ಈ ತರ ಕದಿಂದ ಹಿಡಿದು ಕೂಡ ತಾವು ಶ್ರ ಅಂದ್ರೆ ಶ್ರೀ ತಕ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಛೋಟಿ ಈ ಮಾತ್ರವನ್ನ ಪ್ರಯೋಗವನ್ನ ಮಾಡಬೇಕು। ಮುಂದೆ ಅಭ್ಯಾಸ 2.20 ಅಲ್ಲಿ ಬಡಿ ಈ ಕಿ ಮಾತ್ರ ಲಗಾಯಿ, ದೊಡ್ಡ ಈ ಮಾತ್ರ ಚಿಹ್ನೆಯನ್ನ ತಾವೇನ್ ಮಾಡ್ಬೇಕು ವಿದ್ಯಾರ್ಥಿಗಳೇ ಹಚ್ಬೇಕು। ಕ ಇದ್ದಿದ್ದು ಕಿ, ಖ ಇದ್ದಿದ್ದು ಖಿ, ಗ ಇದ್ದಿದ್ದು ಘಿ, ಘ ಇದ್ದಿದ್ದು ಘಿ। ಸೊ ಈ ತರನಾಗಿ ತಾವೇನ್ ಮಾಡ್ಬೇಕು ಮಾತ್ರ ಚಿಹ್ನೆಯನ್ನ ಬಡಿ ಈ ಮಾತ್ರವನ್ನ ಹಚ್ಬೇಕಿತ್ತು। 2.21 ನಲ್ಲಿ ಏನಿದೆ ಅಂತಂದ್ರೆ ಸಭಿ ವ್ಯಂಜನಕ್ಕೋ ಊ ಕಿ ಮಾತ್ರ ಲಗಾಯಿ, ತಾವೇನ್ ಮಾಡ್ಬೇಕು ಕ ಇದೆ ಅಲ್ಲ ಇದನ್ನ ಹೂ ಮಾಡ್ಬೇಕು, ಖ ಖು ಗ ಘು ಘ ಘು। ಸೊ ಈ ತರನಾಗಿ ಎಲ್ಲಾ ವ್ಯಂಜನಾಕ್ಷರಗಳಿಗೆ ನೀವು ಊ ಮಾತ್ರವನ್ನ ಹಚ್ಚಬೇಕು। ಇನ್ನ 2.22 ಅಲ್ಲಿ ಏನಿದೆ ಅಂತಂದ್ರೆ ಬಡಿ ಊಕಿ ಮಾತ್ರ, ಸೊ ಕ ಏನ್ ಮಾಡ್ಬೇಕು ಕು, ಸೊ ಈ ತರನಾಗಿ ಕೆಳಗಡೆ ಅವಕ್ಕೆ ಏನ್ ಮಾಡಿ ದೊಡ್ಡ ಊ ಮಾತ್ರ ಚಿಹ್ನೆಯನ್ನ ಹಚ್ತಾ ಹೋಗಿ। ಇನ್ನ
223 ಅಲ್ಲಿ ಏನಿದೆ ಅಂತಂದ್ರೆ ರೀಕಿ ಮಾತ್ರ ಲಗಾಯಿ. ಅದೇನ್ ಮಾಡೋದು, ಕ ಇದೆ ಅದನ್ನ ರೀ ಮಾತ್ರವನ್ನ ತಾವೇನ್ ಮಾಡ್ಬೇಕು, ಹಚ್ಬೇಕು. ಪ್ರತಿ ವ್ಯಂಜನಾಕ್ಷರಗಳಿಗೂ ಕೂಡ ರೀ ಮಾತ್ರವನ್ನ ಹಚ್ಚಿ ಓದ್ಬೇಕು. ಕ್ರಿ, ಘ್ರಿ, ಗ್ರಿ, ಗ್ರಿ, ನಿ. ಸೊ ಈ ತರನಾಗಿ ಬರೀತಕ್ಕಂಥದ್ದು. 2.24 ಅಲ್ಲಿನೂ ಅದೇ ಇದೆ. ಎ ಮಾತ್ರವನ್ನ ಹಚ್ಚಬೇಕಿದೆ ವ್ಯಂಜನಾಕ್ಷರಗಳಿಗೆ. ಕ ಇದ್ದಿದ್ದು ಕೆ, ಖ ಇದ್ದಿದ್ದು ಖೆ, ಗ ಇದ್ದಿದ್ದು ಗೆ, ಘ ಇದ್ದಿದ್ದು ಘೆ, ङ ಇದ್ದಿದ್ದು ಞೆ. ನೆಕ್ಸ್ಟ್ 2.25 ಅಲ್ಲಿ ಇರ್ತಕ್ಕಂಥದ್ದು ಐ ಮಾತ್ರವನ್ನ ಹಚ್ಚಲಿಕ್ಕೆ ಹೇಳಿದ್ದಾರೆ. ಎಸ್, ಕ ಇದ್ದಿದ್ದು ಕೈ, ಖ ಇದ್ದಿದ್ದು ಖೈ, ಗ ಇದ್ದಿದ್ದು ಗೈ, ಘ ಇದ್ದಿದ್ದು ಘೈ, ङ ಇದ್ದಿದ್ದು ಞೈ. ಐ ಮಾತ್ರವನ್ನ ಹಚ್ಚಬೇಕು. 226 ಅಲ್ಲಿ ಏನಿದೆ, ಓ ಮಾತ್ರವನ್ನ ಹಚ್ಚಬೇಕು ವ್ಯಂಜನಾಕ್ಷರಗಳಿಗೆ. ಅಲ್ಲಿ ಕ ಇದೆ ಅದನ್ನ ಏನ್ ಮಾಡಬೇಕು, ಕೋ. ಖ ಇದೆ ಖೋ, ಗ ಇದೆ ಗೋ, ಘ ಇದೆ ಘೋ, ङ ಇದೆ ङೋ ಅಂತ ಏನ್ ಮಾಡಬೇಕು, ಬರಿಬೇಕು. ಸೊ ಎಲ್ಲಿವರೆಗೆ, ಶ್ರವರೆಗೆ. 2.22 ಅಭ್ಯಾಸದಲ್ಲಿ ಸಭಿ ವ್ಯಂಜನಕ್ಕೋ ಔಕಿ ಮಾತ್ರ ಲಗಾಯಿ. ಸೊ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅವು ಮಾತ್ರ ಚಿಹ್ನೆಯನ್ನ ಬಳಸಬೇಕಿತ್ತು. ಕಕ್ಕಿದೆ ಕೌ, ಖ ಇದೆ ಖೌ, ಗ ಇದೆ ಗೌ, ಘ ಇದೆ ಘೌ, ङ ಇದೆ ङೌ ಅಂತಕ್ಕಂಥ ತಾವೇನ್ ಮಾಡಬೇಕು, ಬರಿಬೇಕಿತ್ತು. 228 ಅಲ್ಲಿ ಅಭ್ಯಾಸದಲ್ಲಿ ಅಂಕಿ ಮಾತ್ರ ಲಗಾಯಿ ಅಂತ ಕೇಳಿದರೆ ಪ್ರತಿ ವ್ಯಂಜನದ ಮೇಲೆ ತಾವೇನ್ ಮಾಡಬೇಕು, ಒಂದು ಬಿಂದುವನ್ನ ಕೊಡಬೇಕು. ಕಂ, ಖಂ, ಗಂ, ಘಂ, ಞಂ. ಸೊ ಈ ತರ ಕದಿಂದ ಶ್ರವರೆಗೆ ಬರೀರಿ. ಲಾಸ್ಟ್ ಇತ್ತು ವಿದ್ಯಾರ್ಥಿಗಳೇ ಅಭ್ಯಾಸ 2.29 ಸಭಿ ವ್ಯಂಜನಕ್ಕೋ ಅಹಕಿ ಮಾತ್ರ ಲಗಾಯಿ. ಕ ಇದೆ ಅದ್ರ ಮುಂದೆ 2 ಚಿಕ್ಕ ಸೊನ್ನೆಯನ್ನ ಕೊಡಬೇಕು, ಬಿಂದು ಕೊಡಬೇಕು. ಕಮ್ ಆಯ್ತು. ಖ ಮುಂದೆ 2 ಸೊನ್ನೆ ಬರೆದ್ರ ಖಂ, ಗ ಮುಂದೆ 2 ಸೊನ್ನೆ ಬರೆದ್ರ ಘಂ, ಘ ಮುಂದೆ 2 ಸೊನ್ನೆ ಕೊಟ್ರೆ ಘಂ, ङ ಇದ್ರೆ ಞಂ. ಸೊ ಈ ತರನಾಗಿ ಅದು ಆಗ್ತದ. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ, ತುಂಬಾ ಸರಳವಾಗಿರ್ತಕ್ಕಂಥ ಇತ್ತು. ಈ ಒಂದು ಕಲಿಕಾ ಹಾಳೆಗಳಲ್ಲಿ ಬರೀ ಒಂದು ಬಾರ ಕಡಿ ಇದೆ, ಕಾಗುಣಿತ ಇದಾವೆ, ಬಳ್ಳಿ ಸಾಲುಗಳು ಮತ್ತು ಪ್ರತಿಯೊಂದು ವ್ಯಂಜನಗಳಿಗೆ ತಾವು ಏನ್ ಮಾಡ್ಬೇಕಾಗಿತ್ತು, ಮಾತ್ರಾಗಳನ್ನ ಸ್ವರ ಚಿಹ್ನೆಗಳನ್ನ ಹಚ್ಚಬೇಕಾಗಿತ್ತು. ಅದನ್ನೇ ಏನ್ ಮಾಡಿದ್ದಾರೆ, ಕಲಿಕಾ ಹಾಳೆಗಳಲ್ಲಿ ಕೊಟ್ಟಿದ್ದಾರೆ ಚಟುವಟಿಕೆ 4 ಮತ್ತು 5ರಲ್ಲಿ. ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ದಯಮಾಡಿ ತಾವು ವಿಡಿಯೋವನ್ನು ನೋಡಿದ ತಕ್ಷಣ ವಿಡಿಯೋವನ್ನು